ಹಲೋ ಫ್ರೆಂಡ್ಸ್, ಮೊದಲನೇದಾಗಿ ತವ ಒಂದು ಇಟ್ಟುಕೊಂಡು ಒಲೆ ಮೇಲೆ ಈ ಕೆಂಪು ಮೆಣಸಿನಕಾಯಿಗಳನ್ನು ಹಾಕ್ಕೋಬೇಕು. ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ತಾಸೋದ್ರಿಂದ ಇದು ಚೆನ್ನಾಗಿ ಬರ್ತೈತಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಇದನ್ನು ಟೇಸ್ಟ್ ಆಗ್ತೈತಿ, ನೀವು ಮನೆಯಲ್ಲಿ ಮಾಡ್ಬೋದು. ನೆಕ್ಸ್ಟು ಇದಕ್ಕೆ ಶೇಂಗಾ ಕಾಳು ಹಾಕ್ಕೊಂಡು ಮೆಂತ್ಯ ಕಾಳು ಎಳ್ಳು ಹುರ್ಕೊಂಡ್ರೂ ಬರುತ್ತೆ, ಹುರ್ಕೊಳ್ಳಿಲ್ಲ ಅಂದರೆ ಬರುತ್ತೆ. ಶೇಂಗಾ ಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇಲ್ಲ, ಇದರ ಎಣ್ಣೆಗನ್ನು ತಾಳಬೇಕು, ಅಂದ್ರೆ ಚಲೋ ಆಗ್ತೈತಿ. ನೆಕ್ಸ್ಟು ಎಳ್ಳಿದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ರುಚಿಗೆ ತಕ್ಕಷ್ಟು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯಕಾಳು ಹಾಕ್ಬೇಕು. ಇದಕ್ಕೆ ಮೆಂತ್ಯಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡ್ತೈತಿ. ಲೋ ಫ್ಲೇಮ್ನಾಗ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಜಾಸ್ತಿ ಅಲ್ಲ, ಒಂಚೂರು. ಶೇಂಗಾ ಕಾಳನ್ನ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ರೆ ಮುಗಿದೋಯ್ತು. ಈರುಳ್ಳಿ ಹಾಕ್ತಿದ್ದೆ, ಈರುಳ್ಳಿ ಹಾಕೋದ್ರಿಂದ ಇದು ಚಟ್ನಿ ಕೆಟ್ಟು ಹೋಗ್ತೈತಿ, ಆಮೇಲೆ ನೀರು ಹೊಡಿತೈತಿ. ಆಮೇಲೆ ನಾನು ಮಾಡ್ತಾಯಿದ್ದೀನಲ್ಲ, ನಾನು ಯಾವುದೇ ಕಾರಣಕ್ಕೂ ನೀರು ಹಾಕೋದಿಲ್ಲ. ನೀರು ಹಾಕ್ಲಾರ್ದನ ಇದನ್ನು ನಾನು ಚಟ್ನಿಯನ್ನು ಮಾಡ್ತೀನಿ. ಟೇಸ್ಟ್ ಆಗ್ತೈತಿ. ಶೇಂಗಾ ಸ್ವಲ್ಪ ಎಳ್ಳು ಹಾಕೋದ್ರಿಂದ, ಜೊತೆಗೆ ಬೆಳ್ಳುಳ್ಳಿ, ಅದ್ರ ತಕ್ಕಂಗೆ ಶುಂಠಿ, ಸ್ವಲ್ಪ ಹುಣಸೆ, ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಈಸಿ ಇದೆ ಎಲ್ಲ. ಇವತ್ತೇನೆಲ್ಲ ಐಟಮ್ಸ್ ಜಾಸ್ತಿ ಇಲ್ಲ, ಕಡಿಮೆ ಇದೆ. ಆದರೆ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು ಅಷ್ಟೆ. ಸರಿ, ಇದು ಬಂದಿದೆ. ನಾನೀಗ ಆಫ್ ಮಾಡ್ತೇನೆ. ಇದನ್ನ ಎಲ್ಲ ಜಾರಿಗೆ ಹಾಕ್ಕೊತೀನಿ ಅಷ್ಟು.